ಆತ್ಮೀಯ H16 ನ್ಯೂಸ್ ವೀಕ್ಷಕರಿಗೆ ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಇತ್ತೀಚೆಗೆ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳ ವರ್ಗಾವಣೆ ನಿಯಂತ್ರಣ ನಿಯಮ 2025 ಕಾನೂನಿನಲ್ಲಿ ನಮಗೆ ದಯವಿಟ್ಟು ವರ್ಗಾವಣೆ ಮಾಡಲಿಕ್ಕೆ ಹೋಗಬೇಡ ಅಂತ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಮೊದಲು ಹೈಕೋರ್ಟ್ ಸಲ್ಲಿಸಿದರು. ಹೈಕೋರ್ಟ್ ರಿಜೆಕ್ಟ್ ಮಾಡಿದ್ರು ಮತ್ತು ಸುಪ್ರೀಂ ಕೋರ್ಟ್ ಸಲ್ಲಿಸಿದರು. ಸುಪ್ರೀಂ ಕೋರ್ಟ್ನಲ್ಲೂ ಸಹಿತ ವರ್ಗಾವಣೆ ಮೆಟ್ರೋಪಾಲಿಟನ್ ಸಿಟಿ ಬಿಟ್ಟು ನಡಕ ಊರಿಗೆ ಅಥವಾ ಹಳ್ಳಿಗಳಿಗೆ ಹೋಗಕ್ಕೆ ಒಳ್ಳೆ ಅಂತ ಇದ್ದಾರೆ ಇವರು ವೈದ್ಯಾಧಿಕಾರಿಗಳು. ಅದಕ್ಕಾಗಿ ತಲೆ ತೊಗೊಂಬರ್ತೈತಿ, ಇದೆಲ್ಲ ಕಡೆ ಕಳಿಸ್ಲಿಕ್ಕೆ ಸರ್ಕಾರದವ್ರು ನಮಗೆ ತೊಂದರೆ ಆಗ್ತದೆ, ಹಾಗೆ ಏನು ತಮ್ಮ ನೋವುಗಳನ್ನು ತೊಳ್ಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಲ ಹತ್ತಿದ್ರು ನಮ್ಮ ವೈದ್ಯಾಧಿಕಾರಿಗಳು ವೈದ್ಯರು. ಯಾಕೆಂದರೆ ನಾವು ಆರಾಮಾಗಿ ಮೆಟ್ರೋಪಾಲಿಟನ್ ಸಿಟಿ ಆಗಿರ್ಬೋದು, ದೊಡ್ಡ ಸಿಟಿ ಆಗಿರ್ಬೋದು, ಎಲ್ಲ ಇರ್ತೀವಪ್ಪ, ಹಳ್ಳಿಗಳಿಗೆ ಅಲ್ಲಿ ಕಳಿಸ್ಬೇಡ ಅನ್ನೋಂಗೆ ಇವರು ವಾದ ಆಗಿತ್ತು. ಇದನ್ನು ಗುರುತಾಡೋದಂತ ನಮ್ಮ ಸುಪ್ರೀಂ ಕೋರ್ಟ್, ಅದರಲ್ಲೂ ಮುಖ್ಯವಾಗಿ ನಮ್ಮ ಏನಪ್ಪ ಅಂತಂದ್ರೆ ನ್ಯಾಯಮೂರ್ತಿಗಳಾದ ಉಜ್ವಲ್ ಭುಯಾನ್ ಮತ್ತು ಕೆ ವಿನೋದ್ ಚಂದ್ರನ್ ಅವ್ರ ಪೀಠ ಏನು ಮಾಡಿತ್ತಂದ್ರೆ, ಹಂಗೆ ಮಾಡಲಿಕ್ಕೆ ಆಗೋದಿಲ್ಲ ರೀ, ಸರ್ಕಾರ ವರ್ಗಾವಣೆ ಮಾಡೋದು ನೀವು ಬದ್ಧಾಗಿರಬೇಕು ಅನ್ನೋಂಗೆ ಅವ್ರಿಗೆ ಡೈರೆಕ್ಷನ್ ಮಾಡಿದ. ನಮ್ಮ ವೈದ್ಯಾಧಿಕಾರಿಗಳದ್ದು ಅಥವಾ ವೈದ್ಯರದ್ದು ಸರ್ಕಾರಿ ವೈದ್ಯಾಧಿಕಾರಿಗಳು ಪ್ರೈವೇಟ್ದವ್ರದ್ದು ಪ್ರಶ್ನೆ ಇಲ್ಲ, ಅವ್ರು ಎಲ್ಲಿ ಬೇಕಲ್ಲಿ ಹಾಕ್ಕೊಂಡು ಹೋಗುವಂಥದ್ದು ಅವ್ರು ಸ್ವತಂತ್ರ ಇರ್ತದೆ. ಆದರೆ ಸರ್ಕಾರದಲ್ಲೇ ಸರ್ಕಾರಿ ನೌಕರಿ ಮಾಡುತ್ತಿರುವಂಥ ಈ ವೈದ್ಯಾಧಿಕಾರಿಗಳು ಬೆಂಗಳೂರನ್ನು ಬಿಟ್ಟು ಒಳಗೆ ಅಥವಾ ಹೊರಗೆ ಮತ್ತೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅಲ್ಲೇ ನಮ್ಗೆ ಕೊಡ್ರಿ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಅಲ್ಲೇ ದೊಡ್ಡ ದೊಡ್ಡ ದವಾಖಾನೆಗಳು ಹಾಕೊಂಡು ಆರಾಮಿರ್ತೀವಿ ಅಂತ. ಅದಕ್ಕೆ ಸರ್ಕಾರದ್ದು ಒಪ್ಪಿಗೆ ಕೊಡ್ತಾ ಇಲ್ಲ ನೀವು ವರ್ಗಾವಣೆ ಆಗಲೇಬೇಕಾಗ್ತದೆ. ಅದರಲ್ಲೂ ಬೆಂಗಳೂರಾಗಿದ್ದಂಥವ್ರಿಂದ ಬಿಟ್ಟು ಬರಲಿಕ್ಕೆ ಒಪ್ತಾ ಇಲ್ಲ. ಅದಕ್ಕಾಗಿ ಅವರು ಹೈಕೋರ್ಟಿಗೆ ಹೋದರು, ಹೈಕೋರ್ಟ್ ಅದನ್ನು ಒಪ್ಕೊಳ್ಳಿಲ್ಲ. ಆನಂತರ ಸುಪ್ರೀಂ ಕೋರ್ಟ್ಗೆ ಹೋದರು, ಸುಪ್ರೀಂ ಕೋರ್ಟ್ ಈಗ ತೆಗೆದವ್ರಿಗೆ ಅಲ್ರಿ. ಮತ್ತು ಉಳಿದ ಕಡೆ ಜೀವ ಅಲ್ಲೇನು ಅನ್ನುವಂಗೆ ನೀವು ಬರೀ ಆರಾಮವಾಗಿ ಮೆಟ್ರೋಪಾಲಿಟನ್ ಸಿಟಿಯಲ್ಲೇ ಚಂದದ ಬದುಕನ್ನು ಮಾಡಿಕೊಂಡು ಕಾಸ್ಮೋಪಾಲಿಟನ್ ಜೀವನ ಮಾಡ್ಕೊಂಡು ಹೊರಟ್ರಪ್ಪ ಅಂದ್ರೆ ಮತ್ತು ಇಲ್ಲಿ ಅವ್ರು ನೋಡೋರು ಯಾರು? ನೀವು ವೈದ್ಯರಪ್ಪ ಅಂದ್ರೆ ನೀವು ದೇವರೇ ಸ್ವಾಮಿ, ನೀವು ಎಲ್ಲ ಕಡೆ ಇರಬೇಕಾಗ್ತದೆ ಅನ್ನುವಂಥ ಮಾತುಗಳನ್ನು ವ್ಯಕ್ತಪಡಿಸುವಂಥದ್ದು. ಮತ್ತು ನಿಜವಾಗಿಯೂ ವೈದ್ಯಾಧಿಕಾರಿಗಳು ಇದನ್ನು ಕೇಳಬಾರ್ದಾಗಿತ್ತು. ಅವರು ತಿಳುಕಿದ್ದಂಥವ್ರು ಎಲ್ಲರೂ. ಯಾಕಂದರೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ದೊಡ್ಡ ವೈದ್ಯಾಧಿಕಾರಿ ಇರ್ತಾರಪ್ಪ ಅಂದ್ರೆ ಸಣ್ಣದಾದ ಪೋಸ್ಟ್ ಅಲ್ಲ ಅದು. ಮತ್ತು ಅವರು ನಿಜವಾಗಿಯೂ ತಿಳುವಳಿಕೆ ಜ್ಞಾನ ಎಲ್ಲ ಇರ್ತದೆ. ಅವು ಮತ್ತು ಯಾರಿಗಾಗಿದ್ವು? ಮತ್ತು ತಾಲೂಕು ಮಟ್ಟದ, ಅದ್ರ ಕೆಳಗಿನ ಮಟ್ಟದ, ಗ್ರಾಮೀಣ ಮಟ್ಟದ, ಊರಿನ ಮಟ್ಟದ ರೋಗಿಗಳಿಗೆ ಯಾರಪ್ಪ ಅಲ್ಲಿ ಆಯ್ತು ಬಿಡು. ಈಗಾಗಲೇ ನಾವು ನೋಡಿದಂಗೆ ಈ BAMS ಮಾಡಿದವರು ಮತ್ತವ್ರು ಮಾಡಿದವರು ಪಾಪ ವರ್ಕ್ ಮಾಡ್ತಾರೆ. ಬಟ್ ಕೆಲವು ಸ್ಪೆಷಲ್ ವೈದ್ಯರು ಬೇಕಾಗ್ತಾರೆ ತಾಲೂಕು ಮಟ್ಟದಲ್ಲ. ಅಲ್ಲಿ ಟ್ರಾನ್ಸ್ಫರ್ ಬೇಡ ಅನ್ನುವಂಗೆ ಅದು ಒಯ್ಯಬೇಡ, ನಮ್ಮನ್ನು ಕಳಿಸ್ಬೇಡ ಅಂತೇಳಿ ಒಂದಿಷ್ಟೇನೋ ಅರ್ಜಿ ಸಲ್ಲಿಸಿದ್ರು. ಆದರೆ ನಮ್ಮ ಸುಪ್ರೀಂ ಕೋರ್ಟ್ ಅದನ್ನು ಪರಿಗಣನೆ ಮಾಡಿಲ್ಲ. ನೀವು ಹೋಗ್ಬೇಕಾಗ್ತದೆ. ಮತ್ತು ಸತ್ಯನೂ ಹೋದ್ರೆ ಅದು ನೀವು ಖರ್ಚು ಮಾಡಿರ್ಬೋದು, ತೊಂದರೆ ತೆಗೆದುಕೊಂಡಿದ್ರಿ, ಮಾಡಿದ್ರಿ ಯಾರ ಸಲುವಾಗಿ? ರೋಗಿಗಳ ಸಲುವಾಗಿ. ರೋಗಿಗಳು ಜೋಪಾನ ಮಾಡೋದಂತೇಳಿ ಒಂದು ನೀವು ಪ್ರಮಾಣ ಅನ್ನು ಕೊಟ್ಟಿರ್ತೀರಿ. ನಾವು ಬಡ ಶ್ರೀಮಂತ ಯಾವುದೂ ಪರಿಗಣನೆ ಮಾಡಲಾರ್ದು ನಮ್ಮ ಸೇವೆಯನ್ನು ಮಾಡ್ತೀವಿ ಅಂತ. ನಮ್ಮ ಸರ್ಕಾರ ಸೇವೆಯಲ್ಲಂತೂ ಸರ್ಕಾರ ನಿಮ್ಮ ಜವಾಬ್ದಾರಿ ವಹಿಸ್ಕೊಂಡಿರ್ತದೆ, ನಿಮ್ಮ ಬದುಕಿನ ಬಗ್ಗೆ, ನಿಮ್ಮ ಇರುವಿಕೆ ಬಗ್ಗೆ, ಎಲ್ಲದ್ರ ಬಗ್ಗೆ. ಅಂದಾಗ ಸರ್ಕಾರ ಕೇಳಿದ್ರೆ ತಪ್ಪೇನಿಲ್ಲ. ವರ್ಗಾವಣೆ ನಿಂತಲ್ಲಿ ಹೋಗ್ರಪ್ಪ, ನೀವು ಬೆಂಗಳೂರು ಯಾಕ್ರಿ, ಹುಬ್ಳಿಗೆ ಹೋಗ್ರಿ, ಧಾರವಾಡಕ್ಕೆ ಹೋಗ್ರಿ, ಅಥವಾ ಅದಕ್ಕಿಂತ ಮತ್ತೆ ತಾಲೂಕಿಗೆ ಹೋಗಿರಿ, ಸೌದತ್ತಿನೋ ಗೋಕಾಕ್ ಕೊಯ್ಲಿರ್ಬೋದು, ಮತ್ತು ಬೇರೆ ತಾಲೂಕುಗಳಿರ್ಬೋದು, ತಾಲೂಕು ಮಾಡಿದ್ರೆ ಹೋಗ್ರಿ ನೀವು ಅಂತೇಳಿ ಹೇಳೋದಕ್ಕೆ ಸರ್ಕಾರಕ್ಕೆ ಹಕ್ಕೂ ಹೋದ. ಮತ್ತು ಅದಕ್ಕೆ ಅವ್ರು ಪಾಲಿಸಲು ಬೇಕಾದ್ರೆ, ಯಾಕಂದ್ರೆ ಕರ್ತವ್ಯನೂ ಹೋದವು. ಒಬ್ಬ ವೈದ್ಯ ಸಾರ್ವಜನಿಕ ವ್ಯಕ್ತಿ, ಸಾರ್ವಜನಿಕ ಅವ್ರಂದ್ರೆ ಏನಪ್ಪ ಅಂತಂದ್ರೆ ಕೆಲಸಗಾರರು. ಅವರು ಈ ಬಡವಿರಲಿ ಬಲ್ಲಿದಿರಲಿ ಯಾರಿದ್ರೂ ಅವ್ರು ಸೇವೆ ಮಾಡೋದು, ಅವ್ರಿಗೆ ಅನುಕೂಲ ಮಾಡೋದು, ಆರೋಗ್ಯ ಒದಗಿಸೋದು, ಇವೆಲ್ಲ ಅವ್ರ ಡ್ಯೂಟಿ ಅಂತೇಳಿ ನಾವೇನು ಅವ್ರಿಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಯಾಕಂದರೆ ಸ್ವತಃ ಬುದ್ಧಿವಂತರು ಅವರು, ಸ್ವತಃ ತೊಳಕೊಳ್ಳೋಂಥವ್ರು. ಈ ದೇಶ ಇಲ್ಲಿ ವಕೀಲರು, ಇಂಜಿನಿಯರ್ಗಳು ಮತ್ತು ಜೊತೆಗೆ ಈ ಡಾಕ್ಟರ್ಗಳು, ವೈದ್ಯರಿಂದಾಗಿ ಈ ತಮ್ಮ ಬದುಕನ್ನು ನಡೆಸ್ಕೊಂಡು ಹೊಂಟೋದು ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಇಂಥ ಪ್ರಸಂಗದಲ್ಲೇ ಒಂದು ತಜ್ಞ ವೈದ್ಯರಂತೆ ಹೆಚ್ಚು ಕಡೆ ಬೆಂಗಳೂರು ಬಿಟ್ಟು ಅಥವಾ ಬೊಂಬೈ ಅನ್ನುವಂಥ ಪಟ್ಟಣಗಳು ಬಿಟ್ಟು ಹೊರಗೆ ಬರೋದೇ ಇಲ್ಲ ಅವರು. ಅಲ್ಲೇ ಅವ್ರಿಗೆಲ್ಲ ರೀತಿಯ ಅನುಕೂಲಗಳು, ಸೌಲಭ್ಯಗಳು ಸಿಗೋದ್ರಿಂದಾಗಿ ಒಂದು ಡ್ರಗ್ ಎಡಿಕ್ಟ್ ಆದಂಗೆ ಅವ್ರು ಅಲ್ಲೇ ಉಳಿತೀನಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಈ ದಿಶೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಇಲ್ಲಪ್ಪ, ನೀವು ಎಲ್ಲರಿಗೂ ನಿಮ್ಮ ಸೇವೆ ಬೇಕಾಗಿದೆ, ನೀವು ತಾಲೂಕು ಮಟ್ಟಕ್ಕೂ ಹೋಗ್ಬೇಕಾಗ್ತದೆ, ಜಿಲ್ಲಾ ಮಟ್ಟಕ್ಕೂ ಹೋಗ್ಬೇಕಾಗ್ತದೆ. ಈಗ ಕೆಲವು ಅನಿವಾರ್ಯ ಬಂದರೆ ಒಂದು 4-5 ಹಳ್ಳಿಯ ಮಟ್ಟದಲ್ಲಿ ಹೋಬಳಿ ಮಟ್ಟಕ್ಕೂ ಹೋಗ್ಬೇಕಾಗ್ತದೆ ಅನ್ನೋಂಗೆ ಮಾತಾಡಿದ್ದಾರೆ. ಆದರೆ ಇದಕ್ಕೆ ಒಪ್ತಾ ಇಲ್ಲ ಅವ್ರದಿಂದವ್ರು ಈಗ ಸ್ಟ್ರೈಕ್ ಮಾಡಲಿಕ್ಕೆ ಇಚ್ಚಿದ್ದಾರೆ. ಈಗೆಲ್ಲ ಅದರಲ್ಲಿ ಭಾಗಿಯಾದಂಥ ಒಂದು ಸರ್ಕಾರ ಇದೇ ನಾವು ಹೇಳ್ತೀವಿ, ವೈದ್ಯರು ಅಂತ ಹೇಳುವಂಗೆ ನಾವು ನಮ್ಮನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ನಾವು ಹಳ್ಳಿಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನು ಒಪ್ಪಲಾರದ ಸರ್ಕಾರ ನೀವು ಹೋಗಬೇಕು ಅನ್ನೋದು ಕಟ್ಟಪ್ಪಳಿಂದ ಎಲ್ಲರಿಗೂ ಏನಪ್ಪ ಆರ್ಡರ್ ಕಳಿಸಿದಾಗ
ಸಹಜವಾಗಿ ನಮ್ಗೆ ನೋವು ಆಗ್ತದೆ, ತ್ರಾಸ ಆಗ್ತದೆ, ತೊಂದರೆ ಆಗ್ತದೆ ಅಂತೇಳಿ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಿದ್ರು ಈ ವೈದ್ಯಾಧಿಕಾರಿಗಳು. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಸಹಿತ ಅವ್ರ ಕೈಯನ್ನು ಬಿಟ್ಟದ. ಇಲ್ಲ, ನೀವು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಈ ಜೀವನ ಏನದಪ್ಪ ಅಂದ್ರೆ ಭಾರತದ ಜೀವನ ಇರೋದು ಹಳ್ಳಿಗಳಲ್ಲೇ. ನೀವು ಹಳ್ಳಿಗೆ ಹೋಗ್ಬೇಕು ಅಂತ ಮಿನಿಮಮ್ ತಾಲೂಕು ಮಟ್ಟದಲ್ಲಾದರೂ ಹೋಗಬೇಕು. ನೀವು ಬೆಂಗಳೂರು ಅಥವಾ ಮತ್ತೊಂದು ಹುಬ್ಬಳ್ಳಿನೋ ಧಾರವಾಡ ಇವುಗಳನ್ನ ಇಟ್ಕೊಂಡ್ಕೊಡೋಕ್ಕಿಂತಲೂ ಜನಸಾಮಾನ್ಯರ ಆರೋಗ್ಯಗಳಿಗೆ ಕಾಳಜಿ ಮಾಡಬೇಕು ಅನ್ನೋದು ಇದರ ಉದ್ದೇಶ. ಅದಕ್ಕಾಗಿ ವರ್ಗಾವಣೆಯನ್ನು ಮಾಡ್ಕೊಂಡಿದ್ದಾರೆ. ಆ ವರ್ಗಾವಣೆ ಆದ ತಕ್ಷಣ ಇವು ಕೆಲವೊಬ್ಬರು ಮೆಟ್ರೋಪಾಲಿಟನ್ ಸಿಟಿಲಿದ್ದಂಥ ವೈದ್ಯಾಧಿಕಾರಿಗಳು ಹೋಗ್ತಾ ಇಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತು ಆರೋಪ ಎಲ್ಲ ಕೆಲವೊಮ್ಮೆ ನಮಗೆ ಕರೆದು ಕಾಣುವಂಥವು. ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟಲ್ದಲ್ಲೇ ನೌಕರಿ ಹಿಡ್ಕೊಳ್ಳೋದು ಮತ್ತು ಪ್ರೈವೇಟಾಗಿ ಪ್ರಾಕ್ಟೀಸ್ ಮಾಡೋದು ನಾವು ನೋಡ್ತಾ ಇದ್ದೀವಿ. ಅವರು ಸಾಕಷ್ಟು ಇದ್ದಾರೆ. ಸರ್ಕಾರಿ ದವಾಖಾನೆ ನೌಕರಿ ಮಾಡ್ತಿರ್ತಾರೆ, ಮತ್ತೊಂದು ಎಲ್ಲಿ ಒಂದು ಕಡೆ ತಮ್ಮ ಡ್ಯೂಟಿಯನ್ನು ಮಾಡ್ತಿರ್ತಾರೆ. ಒಟ್ಟಿನಲ್ಲೇ ಈ ಕಲಿಕೆಯನ್ನು ಟೆಕ್ನಿಕಲ್ ಆಗಿದ್ದಂಥ ಈ ಕಲಿಕೆಯನ್ನು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಬುದ್ಧಿವಂತರ ಕಲ್ತಿರ್ತಾರೆ. ಅವರು ಆದಷ್ಟು ಈ ಮೆಟ್ರೋಪಾಲಿಟನ್ ಸಿಟಿಗಳ ಪ್ರೀತಿಯನ್ನು ಬಿಟ್ಟುಕೊಂಡು ಜನಸಾಮಾನ್ಯ ಸೇವೆ ಮಾಡಬೇಕಾಗಿದ್ದು ಅವರ ಮುಂದಿರುವಂಥ ಕರ್ತವ್ಯ ಅಂತ ಎಲ್ಲರಿಗೂ ಅರ್ಥ ಆಗ್ತದೆ. ಆದರೆ ವೈದ್ಯರಿಗೆ, ಅದು ಎಲ್ಲ ವೈದ್ಯರು ಅಂತ ಹೇಳೋದಿಲ್ಲ ನಿಮಗೆ, ಕೆಲವು ವೈದ್ಯರಿಗೆ ಇದು ಬಿಸಿ ತುಪ್ಪನೂ ಆಗ್ಯದ. ಆ ಮಾತು ಬೇರೆ. ಯಾಕಂದ್ರೆ ಅವರು ಬಯಸೋದು ನೆಮ್ಮದಿಯ ಬದುಕನ್ನು, ಆರಾಮಾಗಿರುವಂಥ ಬದುಕನ್ನು, ಮತ್ತು ಜೊತೆಗೆ ಚೈನಿ ಬಾಜಿ ಬದುಕನ್ನು ಬಯಸ್ತಾ ಇರ್ತಾರೆ. ಚೈನಿ ಬಾಜಿ ಅಂದರೆ ಏನಿಲ್ಲ, ಅದ್ರೊಳಗೆ ಅವ್ರೇನಪ್ಪ ಉಡಾತನ ಮಾಡ್ತಾನೆ ಅಂತ ಅಲ್ಲ. ಆದರೆ ಅಲ್ಲೇ ಏನಪ್ಪ ಅಂತಂದ್ರೆ ಆರಾಮಾಗಿರೋದು, ಆದಷ್ಟು ಕೆಲಸ ಕಡಿಮೆ ಆಗಬೇಕು, ಆರಾಮ ಹೆಚ್ಚು ಸಿಗಬೇಕು ಅನ್ನೋಂಥ ಧೋರಣೆಯೂ ಆಗ್ತದೆ. ಜೊತೆಗೆ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಇರೋದ್ರಿಂದಾಗೆ ಅಲ್ಲಿ ನಮಗೆ ಅನುಕೂಲಗಳು ಹೆಚ್ಚಾಗ್ತಾವೆ ಅನ್ನೋಂಥ ಒಂದು ಭಾವನೆಯೂ ಇರ್ಬೋದು. ಇದೆಲ್ಲ ನೆಲೆಯಲ್ಲಿ ಇದನ್ನ ಏನಾದ್ರು ಮೇಲೆ ಸ್ಕ್ವ್ಯಾಶ್ ಮಾಡಬೇಕು, ನಮಗೆ ಎಲ್ಲಿ ಇರ್ತೀವಿ ಅಲ್ಲೇ ಉಳಿಯೋಂಗೆ ಮಾಡಬೇಕು ಅನ್ನೋದು ಏನು ಪ್ಲ್ಯಾನ್ ಇಟ್ಕೊಂಡು ಹೋಗಿದ್ದರು ನಮ್ಮ ಈ ಸುಪ್ರೀಂ ಕೋರ್ಟಿಗೆ ವೈದ್ಯರು. ಸುಪ್ರೀಂ ಕೋರ್ಟ್ ಇದ್ದು ಇವತ್ತು ಸ್ಪಷ್ಟವಾಗಿ ಅದು ನಿರಾಕರಣೆ ಮಾಡಿ, ನೀವು ಇದ್ದಂಥವ್ರ ಟ್ರಾನ್ಸ್ಫರ್ ಮಾಡಿ ಸರ್ಕಾರ ನೀವು ಹೋಗ್ಬೇಕು, ಮತ್ತು ಇಲ್ಲಪ್ಪ ಅಂದ್ರೆ ನೀವು ಹೋಗೋಕ್ಕಾಗಲಿಕ್ಕಾದ್ರೆ ನೀವು ರಾಜೀನಾಮೆ ಕೊಡಬೇಕು ಅನ್ನೋಂಗೆ ಏನೋ ಆರ್ಡ್ರ್ ಹಾಕಿದ್ದಾರೆ, ಸುದ್ದಿಗಳಿದ್ದಾವೆ. ನಿಜವಾಗಿಯೂ ಇದು ಸತ್ಯ ಆಗಿದ್ದರೆ ಒಂದಿಷ್ಟು ಜನ ಈಗಾಗಲೇ ಏನಪ್ಪ ಅಂತಂದ್ರೆ ವೈದ್ಯರು ಹಳ್ಳಿಗಳ ಕಡೆ ಬರ್ತಾ ಇಲ್ಲ, ಎಲ್ಲೋ ಕೆಲವು ಮಂದಿ ಬರ್ತಾ ಇದ್ದಾರೆ. ಆದರೆ ಇನ್ನೂ ಅಷ್ಟು ಪ್ರಮಾಣ ಹೆಚ್ಚಾಗಬೇಕಾಗಿದೆ. ಎಲ್ಲರಿಗೂ ಆರೋಗ್ಯ ಸಿಗಬೇಕಾಗಿದೆ, ಪ್ರತಿಯೊಬ್ಬ ಬದುಕಬೇಕಾಗಿದೆ. ಆ ದಿಶೆಯಲ್ಲೇ ನಮ್ಮ ವೈದ್ಯರಾದ ಸಹಿತ ಸ್ವಲ್ಪ ಒಳ್ಳೆಯ ಮನಸ್ಸನ್ನು, ದೊಡ್ಡ ಮನಸ್ಸನ್ನು ತೆಗೆದುಕೊಂಡು ಭಾಳ ಉತ್ತಮ ಆಗ್ತದೆ. ಯಾಕಂತಂದ್ರೆ ವೈದ್ಯರ ದೇವರು. ಆರೋಗ್ಯ ಸರಿ ಇದ್ದಪ್ಪ ಅಂದ್ರೆ ಬೇಕಾದ ಮಾಡಲಿಕ್ಕೆ ಸಾಧ್ಯ ಇದೆ. ಆ ದಿಶೆಯಲ್ಲೇ ಪ್ರತಿಯೊಬ್ಬ ವೈದ್ಯ ಈ ದಿಶೆ ಚಿಂತನೆ ಮಾಡಿ, ಅದರಲ್ಲೂ ಈ ವರ್ಗಾವಣೆ ವಿಷಯದಲ್ಲೇ ಯಾಕೆ ಇದನ್ನು ನೀವು ಇದ್ದಂಥವ್ರು ಸೀರಿಯಸ್ ತೊಗೊಳ್ಬಾರ್ದಪ್ಪ ಅಂತಂದ್ರೆ ಎಲ್ಲಿ ಮಾಡಿರ್ತಾರೆ ವರ್ಗಾವಣೆ ಅಲ್ಲಿ ಹೋಗಿ ನೀವು ಡ್ಯೂಟಿ ಮಾಡಿರಿ, ಜನಕ್ಕೆ ಅಲ್ಲಿ ಜನಕ್ಕೂ ನಿಮ್ಮಿಂದ ಸಹಾಯ ಸಹಕಾರ ಸಿಗಲಿ ಅನ್ನೋದು ನಮ್ಮ ಅಭಿಪ್ರಾಯ, ನಮ್ಮ ಮಾತು. ಈ ಮಾತನ್ನು ಕೇಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಸತ್ಯದ, ಯಾವುದೋ ಪ್ರಸಂಗದಲ್ಲ ಸರ್ಕಾರಿ ಜಾಬ್ ಮಾಡೋ ಮುಂದೆ ಅವರೆಲ್ಲಿ ಹೇಳ್ತಾರೆ ಅಲ್ಲಿ ಹೋಗೋದು ಅನಿವಾರ್ಯನೂ ಹೋದು, ಜೊತೆಗೆ ಅಲ್ಲಿ ಅಲ್ಲೇ ಆಗ್ತದ್ರೆ ಬಿಡಲಿ, ಆ ಮಾತು ಬೇರೆ. ಆದರೆ ಆ ದಿಶೆಯಲ್ಲಿ ಸರ್ಕಾರ ಮತ್ತೊಂದು ವಿಚಾರ ಮಾಡಲಿ ಅಂತ ಹೇಳ್ತಾ, ಈ ಸರ್ಕಾರದ ಜೊತೆಗೆ ನಮ್ಮ ವೈದ್ಯರು ಭಾಳ ಮುಖ್ಯ ಅದರಿಲ್ಲ. ಯಾಕಂದ್ರೆ ಇಡೀ ದೇಶದ ಆರೋಗ್ಯನ ಅವ್ರ ಕೈಲದ. ಅವ್ರ ದಿಶೆಯಲ್ಲಿ ವಿಚಾರ ಮಾಡಿಕೊಂಡ್ರೆ ಕೆಲ ಹಂತದ ಒಂದು ದವಾಖಾನೆಗಳಿಗೆ ಅದು ಆಸ್ಪತ್ರೆಗಳಿಗೆ ಹೋಗೋದು ಅವ್ರು ರೂಢಿ ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ವರ್ಗಾವಣೆ ಪ್ರಶ್ನೆ ಮಾಡಿದ್ರ ಬಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ವಂದನೆಗಳು.